ಇರೋದ್ರ ಹತ್ರ ಈಗ ಸೀರೆ ಸುತ್ತಿರ ಮಾತ್ರನಾ? ನಾವು ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗುದು. ಒಂದು ಮನೆಗೆ ಉಂಟು ಈ ಸಲ ಫಂಕ್ಷನ್ ಕಾಸರಗೋಡಿಂದ ಬಂದ ನಂತರ ಸಹ ಫಂಕ್ಷನ್. ಅಮ್ಮ ಬಾಕಿಲ್ ಪಡ್ಲಿ ನಾನು ಮನೆಗಳಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ. ಹಾಗೆ ಈ ಸಲ ಫಂಕ್ಷನ್ ಉಂಟಲ್ಲ, ಕಾಸರಗೋಡಲ್ಲಿ ನಾವು ಫುಲ್ ದೇವಸ್ಥಾನಕ್ಕೆಲ್ಲ ಸುತ್ತಾಡಿದ್ವಿ. ಇಲ್ಲಿಗೆ ಬಂದ ನಂತರ ಕೂಡ ಫಂಕ್ಷನ್ ಏನು ಇನ್ವಿಟೇಷನ್ ಕಾರ್ಡ್ ತುಂಬ ಇತ್ತು. ಹಾಗೆ ಅವರು ಕೆಲಸಕ್ಕೆ ಹೋಗಿದ್ದಾರೆ. ಹಾಗೆ ನಾನು ಮಕ್ಕಳು ಹೋಗ್ತಾ ಇದ್ದೇವೆ. ತಂಗಿ ಕೂಡ ಬಂದಿದ್ದಾಳೆ, ಅವಳಿಗೆ ಕೂಡ ಇನ್ವಿಟೇಷನ್ ಕಾರ್ಡ್ ಸಿಕ್ಕಿದೆ. ಹಾಗಾಗಿ ನಾವು ಒಟ್ಟಿಗೆ ಹೋಗುವ ಅಂತ ಆಯಿತು. ಅಕ್ಕ ಇವಾಗ ಬರೋದಿಲ್ಲಂತೆ, ಗೊತ್ತಿಲ್ಲ. ನೈಟ್ ಸಹ ಫಂಕ್ಷನ್ ಉಂಟು, ನೈಟ್ ಹೋಗ್ಬೋದು ಕೆಲವು ಸಲ ಅಲ್ಲಿಗೆ. ಹಾಗೆ ನನಗೆ ಒಬ್ಬರು ಕಮೆಂಟ್ಸ್ ಮಾಡಿದರು, ಈ ಮ್ಯಾಟ್ ಹಾಕಿದವರ ನಂಬರ್ ಉಂಟಾ ಅಂತ. ನಂಬರ್ ಇದ್ದರೆ ನಾನು ಇದರ ಕೆಳಗಡೆ ಹಾಕಿರ್ತೇನೆ. ನಂಬರ್ ಉಂಟಾ ಗೊತ್ತಿಲ್ಲ, ಇದ್ದರೆ ಅವರ ಕೈಯಲ್ಲಿ ಇರ್ಬೋದು, ನನ್ನ ಯಜಮಾನರ ಕೈಯಲ್ಲಿ ಇದ್ದರೆ ನಾನು ಇದರಲ್ಲಿ ಆ್ಯಡ್ ಮಾಡ್ತೇನೆ. ಹಾಗೆ ಇದು ನಾವು ಹಾಕಿದ ಏನು ಉದ್ದೇಶ ಏನಂತ ಹೇಳಿದರೆ, ಒಂದು ಮಳೆಗಾಲಕ್ಕೆ, ಇನ್ನೊಂದು ಸೆಕೆಗಾಲ. ಈ ಬಿಸಿಲಿನ ಟೈಮಲ್ಲಿ ಸಿಟೌಟಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು 9 ಗಂಟೆಯವರೆಗೆ ಸಿಟೌಟಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಆಮೇಲೆ ಸಂಜೆ 5-6 ಗಂಟೆ ಆಗಬೇಕು ಇಲ್ಲಿ ಕೂತ್ಕೊಳ್ಬೇಕಾದ್ರೆ. ಅದಕ್ಕೋಸ್ಕರ ನಾವು ಹಾಕಿದ್ದೇವೆ. ಮಳೆಗೆ ಸಾಕ್ತದೆ. ಮಳೆಗಾಲದ ಟೈಮಲ್ಲಿ ಹಾಗೆ ಎಲ್ಲ ನೀರು ಒಳಗಡೆ ಬರೋದು, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆವಾಗ ನನಗೆ ಏನು ಕ್ಲೀನ್ ಮಾಡುವ ಕೆಲಸ ಇಲ್ಲ. ಮಕ್ಕಳೆಲ್ಲ ಇರುವಾಗ ಜಾರಿ ಬೀಳ್ತಾರಲ್ವ. ಒಂದು ಕಡೆಯಲ್ಲಿ ಚಾರ್ಲಿ ಕೂಡ ಇಲ್ಲೇ ಇರೋದು ಸಿಟೌಟಲ್ಲೇ, ಅವನಿಗೆ ಕೂಡ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಾವು ಹಾಕಿದ್ದೇವೆ. ನನಗೆ ತುಂಬ ಇಷ್ಟ ಆಗಿದೆ, ಕ್ವಾಲಿಟಿ ಅಂತೂ ಸೂಪರ್ ಇದೆ. ಮಾತ್ರ ನೀವು ಹಾಕುವಾಗ ಫಸ್ಟಿಗೆ ಕೇಳಿ ಎಷ್ಟಾಗ್ತದೆ ಅಮೌಂಟ್ ಅಂತ. ಅವರು ಹಾಕಿದ ನಂತರ ಹೇಳ್ತೇವೆ ಅಂತ ಹಾಗೆ ಒಪ್ಪಬೇಡಿ. ಫಸ್ಟಿಗೆ ಕೇಳಿ ಎಷ್ಟು ಅಮೌಂಟು, ಒಂದು ಪೀಸಿಗೆ ಎಷ್ಟಾಗ್ತದೆ ಅಂತ ಕೇಳಿ ನಿಮ್ಮಿಂದ ಆದರೆ ಹಾಕಿ. ಹಾಗೆ ನಾವು ಫಸ್ಟಿಗೆ ಒಂದು ಪೀಸ್ ಹಾಕಬೇಕು ಅಂತ ಅಂದ್ಕೊಂಡದ್ದು. ಆಮೇಲೆ ಅವರು ಹಾಗೆ ಅಲ್ವಾ, ಎಲ್ಲ ಕವರ್ ಮಾಡಿ ಅಂತ ಹೇಳಿದ್ದು. ಮತ್ತು ನಮಗೆ ಬೇಕಿತ್ತು, ಆದರೆ ಏನು ನಮ್ಮ ಬಜೆಟಲ್ಲಿ ನಿಲ್ಲಬೇಕಲ್ವಾ. ಹಾಗೆ ಮತ್ತು ನಾವು ಹೇಗೋ ಬಂದರೂ ಹಾಕಿ ಬಿಟ್ಟದ್ದು. ಮತ್ತು ತುಂಬ ಪ್ರಾಬ್ಲಮ್ ಆಗ್ತದೆ ಬಿಸಿಲಿಗೆ. ಮತ್ತು ಏನು ಮಳೆಗಾಲದ ಟೈಮಲ್ಲಿ ತುಂಬ ಪ್ರಾಬ್ಲಮ್. ಮೊನ್ನೆ ಮಳೆ ಬಂತಲ್ಲ, ಅವತ್ತು ನೀರೇನು ಒಳಗಡೆ ಬರಲಿಲ್ಲ. ನಾನು ನೋಡಿದೆ, ಸ್ವಲ್ಪ ಚಿಕ್ಕ ಚಿಕ್ಕ ಹನಿ ನೀರಿತ್ತು. ಅದು ಈ ಸೈಡು ಓಪನ್ ಉಂಟಲ್ವಾ, ಅಲ್ಲಿಂದ ಸ್ವಲ್ಪ ಬಿದ್ದ ಸ್ವಲ್ಪ ನೀರಿತ್ತು ಅಷ್ಟೇ. ನೋಡಿ, ಬೇಕಿದ್ರೆ ಕಾಲ್ ಮಾಡಿ, ಅವರಿಗೆ ಕಾಲ್ ಮಾಡಿ ವಿಚಾರಿಸಿ ಏನು ಎಂತ ಎಷ್ಟು ರೇಟ್ ಅಂತೆಲ್ಲ. ಹಾಗೆ ಮನೆಗೆ ಹೋಗ್ಲಿಕ್ಕೆ ಆಟೋ ಹೇಳಿದ್ದೇವೆ. ಎಲ್ಲ ಆಟೋದವರು ಬ್ಯುಸಿ ಅಂತೆ, ಹಾಗಾಗಿ ಗೊತ್ತಿಲ್ಲ ಬರ್ತಾರ ಅಂತ. ಕಾರ್ ಉಂಟು, ಡ್ರೈವಿಂಗ್ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ. ಇವಾಗೆಲ್ಲ ನನಗೆ ಎಷ್ಟೋ ಸಲ ಆಗೋದು ಡ್ರೈವಿಂಗ್. ನಾನು ಕಲಿತಿದ್ರೆ ಎಷ್ಟು ಒಳ್ಳೇದಿತ್ತು ಅಂತ. ಗಂಡಸರನ್ನು ಕಾಯಬೇಕಾದ ಇದುಂಟಲ್ವ, ಅದು ತುಂಬ ಕಷ್ಟ. ನಮಗೆ ಗೊತ್ತಿದ್ರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಇಲ್ಲದಿದ್ದರೆ ಆಟೋ ಮಾಡಬೇಕು. ಆಟೋದವರು ಬರ್ತಾರೆ ಇಲ್ವಾ ಗೊತ್ತಿಲ್ಲ. ಇವಾಗ ಕೂಡ ಹಾಗೆ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ನನಗೆ ರೆಡಿಯಾಗಿ ನಿಂತಿದ್ದೇನೆ. ಮನೆಯಲ್ಲಿ ಗಾಡಿ ಇದ್ದರೆ ಸಹ ಪ್ರಯೋಜನ ಇಲ್ಲದಾಯಿತು. ಗಾಡಿ ಕಲೀರಿ. ಚಿಕ್ಕ ಚಿಕ್ಕ ಮಕ್ಕಳು ಯಾರಾದರೂ, ಚಿಕ್ಕ ಚಿಕ್ಕ ಮಕ್ಕಳಲ್ಲ, 18 years ಕಳೆದ ಯಾರಾದರೂ ಹೆಣ್ಣು ಮಕ್ಕಳೆಲ್ಲ ನೋಡ್ತಾ ಇದ್ದೆ, ಗಾಡಿ ಕಲೀರಿ. ತುಂಬ ಉಪಯೋಗಕ್ಕೆ ಬರ್ತದೆ ಗಾಡಿ ಕಲಿತ್ರೆ. ಇಲ್ಲದಿದ್ದರೆ ನನ್ನ ಹಾಗೆ ಇವಾಗ ಪ್ರಾಬ್ಲಮ್ ಆಗ್ತದೆ ಲಾಸ್ಟಿಗೆ. ನಾವೆಲ್ಲ ಹೊರಡಿ ನಿಂತಿದ್ದೇವೆ, ಊಟಕ್ಕೆ ಕಾಯ್ತಾ ಇದ್ದೇವೆ. ಪರ್ಸ್ ಬತ್ತಾಳು ಬನ್ನಿ ಈಗ ಧೈರ್ಯ ಹೆಂಗೆ ವೀಡಿಯೋ ಅನ್ಪಾರ ಆಗುದು. ನಮ್ಮದು ಸೇಮ್ ಸಾರಿ, ಕಲರ್ ಮಾತ್ರ ಚೇಂಜ್ ಅದು. ನನಗೆ ಗೊತ್ತಿಲ್ಲ ಆಯ್ತು ಅವಳು ಆ ಸಾರಿ ಹಿಡಿದು ಅಂತ. ಮುಂಜೆ ಲೆಕ್ಕ ಸೀರೆ ಅಂದು ಕಲರ್ ಚೇಂಜ್. ಮನೆ ಕ್ಲೀನ ಪ್ಲೇಸಿಗೆ ನಾವು ಮುಟ್ಟಿದ್ದೇವೆ. ಪೂಜೆ ಆಗ್ತಾ ಉಂಟು. ಹಾಗೆ ಸ್ವಲ್ಪ ಸ್ವಲ್ಪ ಮನೆ ನೀವು ಕೂಡ ನೋಡಿ, ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ತುಂಬ ಜನ ಇದ್ದರು. ಹಾಗೆ ಮೇಲ್ಗಡೆ ಫ್ಲೋರಿಗೆ ಬಂದಿದ್ದೇವೆ. ನೋಡಿ, ಇದೊಂದು ರೂಮ್ ತುಂಬ ಇಷ್ಟ ಆಯಿತು ನನಗೆ. ಎಲ್ಲ ಸೆಟ್ ಮಾಡಿದ್ದಾರೆ ಇಲ್ಲಿ. ಡ್ರೆಸ್ಸಿಂಗ್ ರೂಮ್ ತುಂಬ ಇಷ್ಟ ಆಯಿತು ನನಗೆ ಡ್ರೆಸ್ಸಿಂಗ್ ರೂಮ್ ಅಂತ ಹೇಳಿದರೆ ತುಂಬ ಇಷ್ಟ. ಅದರ ನಂತರ ಈ ಒಂದು ಬಾತ್ರೂಮ್ ತುಂಬಾ ಇಷ್ಟ ಆಯಿತು. ನೋಡಿ, ನೀವು ಕೂಡ ಜಸ್ಟ್ ನಾನು ಮೇಲಿಂದ ತೋರಿಸ್ತೇನೆ. ನೀವು ಕೂಡ ನೋಡ್ತಾ ಹೋಗಿ ಮನೆ ಹೇಗಿದೆ ಅಂತ. ಮನೆ ನೋಡಲಿಕ್ಕೆ ಎಲ್ಲರಿಗೆ ಕೂಡ ತುಂಬ ಇಷ್ಟ ಅಲ್ವಾ. ಮೇಲ್ಚಾಡಿ ಕಪಟ
తిరుపతి మిత్తి 2 రూమా ఇట్లా బాత్రూమ్ ఉందా అది ఎట్లా ಗೊತ್ತಾಗುತ್ತೆ ಮೂಲೆ ಬಾತ್ರೂಮ್ ಓಡ್ತಿಲ್ಲ ಟೈಪ್ ಅಂತೀನಿ ಶೋಕ್ ಮಂದಿರ ಅದು ಮಿತ್ತಲ ಶೋಕ್ ಉಂಡಿಯಾ ಇದೊಂದು ವರ್ಕ್ ನನಗೆ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಈ ಥರ ವರ್ಕ್ ನೋಡಿದ್ದೆ, ನಾನು ನೋಡಿದ್ದು ಫಸ್ಟ್. ಹಾಗೆ ಕೆಳಗಡೆ ಟೈಲ್ಸ್ ಎಲ್ಲ ಹಾಕಿ ಈ ರೀತಿ ಓಪನ್ ಆಗಿ ತುಂಬ ಸ್ಪೇಸ್ ಇದೆ ಇಲ್ಲಿ. ಬೇಗ ಬರಿ ಉಂಡಿಯಾ డోర్ షోక్ ఉండదు ಸ್ಟೋರ್ ರೂಮಾ ಹಾಗೆ ಕೆಳಗಡೆ 2 ಬೆಡ್ರೂಮು, ಮೇಲ್ಗಡೆ 2 ಬೆಡ್ರೂಮ್ ಇತ್ತು. ಎಲ್ಲದರಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇತ್ತು. ಕರೆಕ್ಟಾಗಿ ನಾನು ಡೀಟೇಲ್ ಆಗಿ ವೀಡಿಯೋಸ್ ಏನು ಮಾಡಲಿಲ್ಲ, ಸ್ವಲ್ಪ ಈ ರೀತಿ ಮೇಲಿಂದ ತೆಗೆದೆ ಅಷ್ಟೇ. ಎಲ್ಲದಕ್ಕೆ ವಾರ್ಡ್ರೋಬ್ ಎಲ್ಲ ಸೆಟ್ ಮಾಡಿಟ್ಟಿದ್ದಾರೆ. ವರ್ಕ್ ತುಂಬ ಇಷ್ಟ ಆಯಿತು, ತುಂಬ ಒಳ್ಳೆಯದಾಗಿದೆ ಕೆಲಸ. ಬಾತ್ರೂಮಾ ಲೈಟಾ ಇದು ನಾನು ಮೊನ್ನೆ ಕಾಸರಗೋಡಿಂದ ತೆಗೆದ ಗ್ಲಾಸ್ ಭರಣಿ ಉಂಟಲ್ಲ, ಭರಣಿ ಅಂತ ಹೇಳ್ತಾರೆ, ಗ್ಲಾಸ್ ಜಾರ್. ಇದು ಏರ್ ಟೈಟ್. ಇದು ಒಂದು ಚಾದ ಪುಡಿ ಇಡ್ಲಿಕ್ಕೆ, ಒಂದು ಶುಗರ್ ಇಡ್ಲಿಕ್ಕೆ. ನನಗೆ ಈ ಥರದ್ದು ತುಂಬ ಇಷ್ಟ. ಹೀಗೆ ಏರ್ ಟೈಟ್ ಉಂಟು, ಬೇಗ ತೆಗಿಲಿಕ್ಕೆ ಬರ್ತದೆ. ಇದು ಚಾ ಅದು ಸೆಕೆಂಡ್ ಅಲ್ಲ ಜಸ್ಟ್ വലിയ ಸ್ಪೂನ್ ಕೊಡ್ತೇನೆ. ನೆಟ್ಟೆ ಎತ್ಕೊಂಡು ಸಕ್ಕರೆ ಕಣ್ಣು ಮಾಡೋದು ಚೆನ್ನಾಗಿ ಜಾರಲ್ಲಿ ಎಣ್ಣೆ ಸೀರೆ ಹಣ್ಣು ಹೊರ್ತು ಸೀರೆ ಹಣ್ಣು ಓ ಸೀರೆ ಡ್ರೈ ವಾಷಿಂಗ್ ಅವಳು ಸಾರಿ ಡ್ರೈ ವಾಷಿಂಗ್ ಕೊಟ್ಟಿದ್ದು. ನಾನು ಅವಾಗಲೇ ಹೇಳಿದೆ ಡ್ರೈ ವಾಷಿಂಗ್ ಕೊಟ್ಟ ಸಾರಿ ಹರಿತದೆ ಅಂತ. ಹಾಗೆ ಆಯ್ತು. ಎಂಚ ಬರೀನಿ ಹೌದು. ಇದು ರಕ್ಷಾ ತಿಕ್ಕನೆ ಅಲ್ವಾ? ಕಾಫಿ ಅವ ಚಾನ ಕಾಫಿ ಸನ್ರೈಸ್ ಉಂಟು. ಸನ್ರೈಸ್ ಅಯ್ಯೋ ಒಂದು ಇನ್ಸ್ಟೆಂಟ್. ಇದು ನೋಡಿ ಜಾರ್ ಎಷ್ಟು ಚಂದ ಕಾಣಿಸ್ತದೆ ಅಂತ ಇವಾಗ. ಇದು ಹೋದ ವರ್ಷ ಜಾತ್ರೆಗೆ ತೆಗ್ದದು, ಅಲ್ಲೇ ತೆಗ್ದದು, ಇಲ್ಲಿ ಮದ್ದೂರಲ್ಲಿ. ಈ ವರ್ಷ 2. ಇದು ಬೊಂಬಾಯಿಂದ ತೆಗ್ದದು. ಇದಿಷ್ಟು ಇಂಥ ಈ ಥರದ್ದು ನಾನು ಮಾತ್ರ ಪೂರ ಗ್ಲಾಸ್ ತೆಮಣ್ಪು. ಏನು ಎಲ್ಲ ಗ್ಲಾಸ್ ಮಾಡಬೇಕು ಅಂತಿದ್ದೇನೆ, ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ಕುಪ್ಪಿಯವು ಒಂದು ಕುಪ್ಪಿಯಾ? ಕುಪ್ಪಿ ಹೋಗ ದೆಕ್ಕಣ್ಣ ಕುಪ್ಪಿ ಉಂಟಲ್ವಾ ಗ್ಲಾಸ್, ಇದು ತೊಳೆದ್ರೆ ಸಹ ಕ್ಲೀನ್ ಆಗ್ತದೆ. ಪ್ಲಾಸ್ಟಿಕ್ ಸ್ವಲ್ಪ ಸಮಯ ಒಳ್ಳೇದಿರ್ತದೆ, ಮತ್ತು ತೊಳೆದಾಗುವಾಗ ಅವನಿಗೆ ಕಲೆ ಬರ್ಕೊಂಡು ಗೊತ್ತಾಂಡ ಒಂದು ಅಂಚಾಪುಷ್ ಕ್ಲೀನ್ ಉಪ್ಪುಂಡು ಕುಪ್ಪಿಯಾ? ಮಧ್ಯಾಹ್ನ ಚಾನ್ ಬೈಯಡ್ ಬೈ ಫಂಕ್ಷನಿಗೆ ಹೋಗುದು. ನಾವು ಪ್ಲ್ಯಾನ್ ಮಾಡೋದು, ಇನ್ನೂ ಫಂಕ್ಷನ್ ಉಂಟು. ನೆಕ್ಸ್ಟ್ ಫಂಕ್ಷನಿಗೆ ಬರ್ತಾಳಂತೆ. ದಾರ ಬಿಡ್ತೇ ಜೊತೆ ఆయన ಅಡ್ರೆಸ್ ತಗೊಂಡನಾ?
ಬಾಯ್ ಮೈತ್ ಮೈತ್ ಹಾಂ ಗೊತ್ತು ಬಾಯ್ ಸೋಪಲ್ಲ ರೀ ಹಾಂ ಅಡ್ಡೋಣದ್ರ ಬಾಯ್ ಬಾಯ್ ಹಾಂ ಸಾರ್ಲಿಲ್ಲ ಏನು ಬುಟ್ಟೇರಿಯ ಆಯ್ ಬಿಡ್ತಿತ್ತಂದ್ಯ ಆ ಕಡೆ ಉಣಾರ ಆಗ ಬುದ್ ನಾನು ಆಮೇಲೆ ಯಾರಾದ್ರೂ ಗೆಸ್ಟ್ ಬಂದರೆ ಬಿಡ್ಲಿಗೆ ಚಾರ್ಲಿ ಬಸ್ಸಿನವರೇ ಹೇಗೆ ಗಂಟೆ ಕಾಣು ಇನ್ನು ಮೊಬೈಲ್ ಎಲ್ಲ ಕರೆಕ್ಟ್ ಉಂಟು ಐಟೆ ನೆಟ್ ಜಾಸ್ತಿ ಹಾಂ ಬುರ್ನದ ಮೊಬೈಲ್ ಕಡೆ ಎನ್ನ ಬುರ್ಪಾಯ್ದ ಇನ್ನ ಐದು ಐದಂడి ಐದು ಆಯ್ತಾ ಕರೆಕ್ಟ್ ಆಗ್ಬಿಡು ಫೋನ್ ಅದು ಕುಳ್ಳೆ ಬಸ್ ಬಣ್ಣ ಬನ್ನಿ ಫೋನ್ ಮಾಡ್ಕೋ ಬಾಯ್ ಬಾಯ್ ಆಯ್ ಬರ್ಬೇಕು ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.